ಆಚೆ ಸಖಿ ಶೋ ರೀಸ್ಟಾರ್ಟ್ ಮಾಡಬೇಕಾ? ಏನು ಹೇಳ್ತಿದ್ದೀರಾ ಭೂಪತಿ? ಹೌದು ಶ್ವೇತಾ, ಆಕ್ಚುಲಿ ನನ್ನಿಂದನೇ ಶೋ ನಿಂತಿರೋದು. ಸೊ ಇವತ್ತು ನನ್ನಿಂದನೇ ಶೋ ಶುರು ಆಗ್ಲಿ ಅಂತ ನನ್ನ ಆಸೆ. ಅದು ನನ್ನ ಕಣ್ಮುಂದೆನೆ. ಕಣ್ಮುಂದೆನಾ ಅಂದ್ರೆ ಏನರ್ಥ? ಐ ಮೆಂಟ್ ಟು ಸೇ ಲೈವ್ ಶೋ ಕೇಳಿಸ್ಕೊಳ್ಳೋಣ ಅಂತ. ಅಂದ್ರೆ ನನಗೆ ಈ RJ ಶೋ ಹೇಗಿದೆ, ಅದ್ರ ಪ್ರೋಸೆಸ್ ಏನು ಅಂತ ಗೊತ್ತಿಲ್ಲ. ನೀವು ಹೇಗೆ ರೆಕಾರ್ಡ್ ಮಾಡ್ತೀರಾ, ಮೈಕ್ ಮುಂದೆ ಹೇಗೆ ಮಾತಾಡ್ತೀರಾ, ಇದನ್ನೆಲ್ಲ ನೋಡಬೇಕು ಅನ್ನೋ ಕುತೂಹಲ. ಆ್ಯಂಡ್ RJ ಸಖಿ ದೊಡ್ಡ ಅಭಿಮಾನಿ ನಾನು. ಸೊ ನನ್ನ ಮುಂದೆನೇ ಮತ್ತೆ ಶೋ ರೀಸ್ಟಾರ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ಏನ್ ಹೇಳ್ದೆ ಗುರು, ಲೈವ್ ಶೋ ಕೇಳಬೇಕಾ? ಇವಳು ಬಾಯಿ ಬಿಟ್ರೆ ಇನ್ನೀ ಜನ್ಮದಲ್ಲಿ ನಿಂಗೆ FM ಕೇಳಬಾರ್ದು, ಹಾಗಿರುತ್ತೆ. ಅಲ್ಲ ಭೂಪತಿ, ನೀವೀಗ ಸಡನ್ ಆಗಿ ಬಂದು ಶೋ ಸ್ಟಾರ್ಟ್ ಮಾಡೋ ಅಂದ್ರೆ ನಾನು ಏನು ಐ ನೋ, ಐ ಅಂಡರ್ಸ್ಟ್ಯಾಂಡ್ ಶ್ವೇತಾ. ನೀವು ಇದಕ್ಕೆಲ್ಲ ಪ್ರಿಪೇರ್ ಆಗಿರಲಿಲ್ಲ. ಬಟ್ ಕೆಲವೊಂದು ಸಡನ್ ಆಗಾದ್ರೇನೆ ಅದು ಚಂದ ಅಲ್ವಾ ಮಿಲಿ? ಹೌದೌದು. ಸರ್ಪ್ರೈಸಿಂಗ್ ಆಗಿರುತ್ತೆ. ನಿನ್ ಸರ್ಪ್ರೈಸ್ ಇಂದ ನನ್ಗಿಲ್ಲಿ ಜೀವ ಹೋದಂಗ ಆಗ್ತಿದೆ. ಶ್ವೇತಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? 7 o'clock ಇವಾಗ, 8:30 ಶೋ ಶುರು ಆಗೋದಲ್ವಾ? ಸೊ ಇವತ್ತೇ ಶುರು ಮಾಡೋಣ. ಹೋಗೋದಕ್ಕೊಂದು ಹಾಫ್ ಅನ್ ಅವರ್ ಸಾಕು ಅಲ್ವಾ? ಅಲ್ಲ ಭೂಪತಿ, ನಾನಿವತ್ತು ಏನು ಪ್ರಿಪೇರ್ ಬೇರೆ ಆಗಿಲ್ಲ. ಈ ಥರ ಸಡನ್ ಆಗಿ ಕೇಳಿದ್ರೆ ನಾನು ಹೇಗೆ ಶೋ ನಡೆಸ್ಲಿ? ಪ್ಲೀಸ್ ಶ್ವೇತಾ, ಡೋಂಟ್ ಜೋಕ್ ವಿತ್ ಮೀ. ಗಣೇಶ ಹಬ್ಬದ ದಿನ ಒಂದು ಇಡೀ ದಿನ ನೀವೊಬ್ಬರೇ ಶೋ ನಡೆಸಿದ್ದೀರಾ. ಅಂಡ್ ಈ 1 hour ಶೋಗೆಲ್ಲ ಪ್ರಿಪ್ರೇಷನ್ಸ್ ಬೇಕಾ? ಪ್ಲೀಸ್ ನನಗೋಸ್ಕರ ಇಲ್ಲ ಅಂತ ಹೇಳ್ಬಿಡಿ. ಹೀಗೆಲ್ಲ ಸತಾಯಿಸ್ಬೇಡಿ. ಅವಳು ಸತಾಯಿಸ್ತಿಲ್ವೋ, ಸತ್ತು ಹೋಗ್ತಿದ್ದಾಳೆ. ಹಾರ್ಟ್ ಫೇಲ್ ಆಗದೆ ಇದ್ರೆ ಸಾಕು. ಶ್ವೇತಾ, ನಿಮಗೂ ಗೊತ್ತು, RJ ಸಖಿ ಶೋನ ನಾನು ತುಂಬ ಇಷ್ಟಪಡ್ತಿದ್ದೆ. ಆ ಶೋಗೆ ಒಂದು ದೊಡ್ಡ ಅಭಿಮಾನಿಯಾಗಿದ್ದೆ ಆ್ಯಂಡ್ ಪ್ರತಿದಿನ ಕಾತುರದಿಂದ ಕಾಯ್ತಿದ್ದೆ. ಸಖಿ ನೀವೇ ಅಂತ ಗೊತ್ತಾದ್ಮೇಲೆ ಅಭಿಮಾನ ಪ್ರೀತಿಯಾಗಿ ಬದಲಾಯ್ತು. ನಮ್ಮ ಪ್ರೀತಿಗೋಸ್ಕರನಾದ್ರು. ಡ್ಯಾಮ್, ಒಂದು ಕಡೆ ನಾನು ಈ ಮನೆ ಮಗಳಲ್ಲ ಅನ್ನೋ ಸತ್ಯ, ಇನ್ನೊಂದು ಕಡೆ ನಾನು RJ ಸಖಿ ಅಲ್ಲ ಅನ್ನೋ ಸತ್ಯ. ನನ್ನ ಜೀವನ ಇಲ್ಲೇ ನಾಶ ಮಾಡೋದಕ್ಕೆ ಇದೆರಡೇ ಸಾಕು. ಅದ್ರ ಮಧ್ಯೆ ಇವ್ರದೊಂದು ಬೇರೆ. ಏನು ಮಾಡಲಿ? ಐ ನೋ ಯು ವಿಲ್ ರಾಕ್. ಪ್ಲೀಸ್, ನಿಮಗೋಸ್ಕರ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಬೇಗ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಕ್ಷತ್ರನೂ ಕರ್ಕೊಂಬನ್ನಿ. ಅವಳು ನನ್ನ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಬೇಕು. ಚೆನ್ನಾಗಿರುತ್ತೆ. ಸಿಯಾ, ಕಮ್ ಸೂನ್. ಬರ್ತೀನಿ. ಅಮ್ಮಗೂ ಹೇಳ್ಬಿಡಿ. ಸ್ವೀಟಿ, ಇದೇನು ಹಿಂಗೆ ಮಾಡಿಕೊಂಡೆ? ವಾಟ್ ನೆಕ್ಸ್ಟ್ ಮ್ಯಾಮ್? ಭೂಪತಿ ಸರ್ ನಿಮ್ಮ ಲೈವ್ ಶೋ ನೋಡಬೇಕು ಅಂತ ಕುಣಿತಿದ್ದಾರೆ. ಅದು ನಕ್ಷತ್ರ ಪಕ್ಕ ಕೂರಿಸ್ಕೊಂಡು ಇವಾಗ ಏನು ಮಾಡೋದು? ನಕ್ಷತ್ರ ಎಲ್ಲೂ ಕಾಣ್ತಾನೆ ಇಲ್ಲ ಕಣೆ. ಎಲ್ಲ ಕಡೆ ಹುಡುಕಾಡ್ದೆ. ಭೂಪತಿಯಲ್ಲಿ ಭೂಪತಿ ಜೊತೆ ಏನಾದರೂ ಹೋದ್ಲಾ? ಇಲ್ಲ ಅದಕ್ಕೆ
ಬಹುಶಃ ಟೆರೇಸಲ್ಲಿ ಇರಬೇಕು, ನಾನು ನೋಡ್ತೀನಿ. ನಾನು ಬರ್ತೀನಿ ಬಾ. ಮ್ಯಾಮ್ ಒಂದು ನಿಮಿಷ ಇರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಹಾಗೆ ಮಾಡಿದ್ರೆ ಆರ್ ಜೆ ಸ್ಟೇಷನಿಗೆ ಹೋಗೋದೇ ಬೇಕಾಗಿಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಸದ್ಯಕ್ಕೆ ಅದರಿಂದ ತಪ್ಪಿಸ್ಕೊಳ್ಳಿ, ಮಿಕ್ಕಿದ ಆಮೇಲೆ ನೋಡೋಣ. ಅಂಥದ್ದೇನು ಗೊತ್ತಾಯ್ತು ನಿಂಗೆ? ಇರಿ ಮ್ಯಾಮ್, ಬಂದೆ. ಏಯ್ ಈಗ ಅದೇನು ಅಂತ ಕರೆಕ್ಟಾಗಿ ಹೇಳ್ಬಿಟ್ಟು ಹೋಗು, ಇರೋದನ್ನು ಹಾಳು ಮಾಡಬೇಡ. ಸುಮ್ಮನೆ ಇರಿ ಮ್ಯಾಮ್, ಬಂದೆ. ಮಿಲಿ ಮಿಲಿ ಸ್ಟಾಪ್ ಮಿಲಿ. ಶಿಟ್, ರೂಲ್ ಬೇರೆ ಅದೇನು ಮಾಡಕ್ಕೆ ಹೊರಟಿದ್ದಾಳೋ. ಇದು ಒಂದ್ಸಲ ಎಸ್ಕೇಪ್ ಆದ್ರೆ ಸಾಕು. ನೆಕ್ಸ್ಟ್ ಟೈಮ್ ಆ ಭೂಪತಿ ಆರ್ಜಸಕ್ಕೆ ಹೆಸರು ಎತ್ತಬಾರ್ದು. ಹಾಗೇನಾದ್ರೂ ಪ್ಲಾನ್ ಮಾಡ್ತೀನಿ. ಸರ್, ಮಿಲಿ, ನಾನು ಅವರಿಬ್ಬರನ್ನು ಕರೆದ್ಬಿಟ್ಟು ಬಂದ್ರೆ ನೀವು ಬರ್ತೀರಲ್ಲ. ಅದು ಸರ್ ನಕ್ಷತ್ರ. ನಕ್ಷತ್ರಂಗೇನಾಯ್ತು? ಇನ್ನೂ ರೆಡಿ ಇಲ್ವಾ? ಬೇಗ ರೆಡಿಯಾಗಿ ಬರಕ್ ಹೇಳಿ. ಅದು ಸರ್, ಅದು ನೀವಿವತ್ತು ಆರ್ ಜೆ ಸ್ಟೇಷನಿಗೆ ಹೋಗೋಕ್ಕಾಗಲ್ಲ. ಸಖಿ ಶೋ ರೀಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ ಇದೆ. ಶ್ವೇತಾ ಹುಷಾರಾಗೇ ಇದಾರಲ್ವಾ? ಏನಾಯ್ತು? ಏನ್ ಪ್ರಾಬ್ಲಮ್ಮು? ಅಯ್ಯೋ, ಅವ್ರಿಗೇನು ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ನಕ್ಷತ್ರಂದೇ ಪ್ರಾಬ್ಲಮ್. ಅವಳ ಮನೇಲಿ ಕಾಣಿಸ್ತಿಲ್ಲ ಅಂದ್ರೆ? ಈಗ ತಾನೇ ಅತ್ತೆ ಮಾವಂಗೆ ಟ್ಯಾಬ್ಲೆಟ್ ಕೊಡ್ತೀರ ಅಂತ ಹೇಳಿದ್ಲಲ್ಲ, ಅಷ್ಟು ಬೇಗ ಎಲ್ಲಿಗೆ ಹೋಗ್ತಾಳೆ? ಹಾ, ಇಷ್ಟೊತ್ತು ಮನೇಲೇ ಇದ್ಲು, ಆದ್ರೆ ಇವಾಗ ಕಾಣಿಸ್ತಿಲ್ಲ. ಯಾರಿಗೂ ಏನೋ ಹೇಳೂ ಇಲ್ಲ. ಇವಳಿಗೆ ಏನಾಗಿದೆ? ಪದೇ ಪದೇ ಯಾಕೆ ಈಗ ಟೆನ್ಷನ್ ಕೊಡ್ತೀಯಾಳೆ? ಇದ್ದಕ್ಕಿದ್ದಾಗೆ ಕಾಣೆ ಆಗಿದ್ದಾಳೆ ಅಂದ್ರೆ ಏನರ್ಥ? ಸರ್, ನಕ್ಷತ್ರನ್ ಕಾಲ್ ಮಾಡ್ತಿದ್ದೀರಾ? ಹಾ, ಯೂಸ್ ಇಲ್ಲ ಸರ್, ಮೊಬೈಲ್ನ ಮನೇಲೇ ಬಿಟ್ಟು ಹೋಗಿದ್ದಾಳೆ. ಮನೇಲೆ ಬಿಟ್ಟು ಹೋಗಿದ್ದಾಳ? ಕಾಲ್ ಮಾಡಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಾನು ಹೇಳಿದೀನಿ. ಅಷ್ಟು ಹೇಳಿದ್ಮೇಲೂ ಎಲ್ಲೋದ್ಲು ಇವಳು? ಇವತ್ತವಳನ್ನ ಹುಡ್ಕೋದ್ರಲ್ಲೇ ರಾತ್ರಿ ಎಲ್ಲ ಕಳೆದೋಗಿರುತ್ತೆ. ಇನ್ ಸಖಿ ಶೋ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಶ್ವೇತಾ, ಇವತ್ ಒಂದಿನ ಬದುಕೋ. ಇಷ್ಟು ಬೇಗ ನೀನ್ ಗುಟ್ಟೆಲ್ಲ ಆಚೆ ಬಂದ್ರೆ ಏನ್ ಮಜಾ. ಸ್ವಲ್ಪ ದಿನ ಆರಾಮಾಗಿ ಕೊಬ್ಬು, ಆಮೇಲೆ ಎಲ್ಲ ಕರಗಿಸ್ತೀನಿ. ಶ್ವೇತಾ, ನಕ್ಷತ್ರ ಕಾಣಿಸ್ತಿಲ್ವಾ? ಅಂಕಲ್ ಆಂಟಿ ಎಲ್ಲಿದ್ದಾರೆ? ಮೇಲ್ಗಡೆ ಇದ್ದಾರಾ? ಏನಾಯ್ತು ಅವಳಿಗೆ? ಎಲ್ಲ ಹೋದ್ಲೋಳು? ಭೂಪತಿ ಮ್ಯಾಮ್, ಸಕ್ಸಸ್. ಇನ್ನಿವತ್ತು ಭೂಪತಿ ಸರ್ ಆರ್ ಜೆ ಶೋ ಬಗ್ಗೆ ಏನು ಕೇಳಲ್ಲ. ಇದೇ ನನ್ನ ಪ್ಲಾನು. ಹೋಗ್ಬಿಟ್ಟು ನಕ್ಷತ್ರ ಕಾಣಿಸ್ತಿಲ್ಲ ಅಂತಂದ. ನಕ್ಷತ್ರ ಮಿಸ್ಸಿಂಗ್ ಅಂದಿದ್ಕೆ ಭೂಪತಿ ಸರ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಕ್ ಹೊರಟಿದ್ರು. ಇನ್ನಿ ರೇಡಿಯೋ ಶೋ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಮತ್ತೆ ಹೋಗಿರ್ತಾರೆ. ಯಾವ ದೊಡ್ಡ ಸೀಮೆ ಪ್ಲಾನ್ ಅಂತ ಕೊಚ್ಕೊಂಡೆ. ಮೊನ್ನೆ ಆಗಿರೋ ರಾದಂತ ನೆನ್ಪಿಲ್ವಾ? ಒಂದ್ ಪಕ್ಷ ಶೋ ನಡ್ಸೋಂದ್ರು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಇವಾಗ ಅವ್ನು ಮತ್ತೆ ನಕ್ಷತ್ರ ಅಂತ ಅವಳು ಹಿಂದೆನೆ ಹೋಗ್ತಾನೆ. ಅದನ್ನ ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಏನ್ ಮ್ಯಾಮ್, ನೀವು ಥ್ಯಾಂಕ್ಸ್ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಉಗಿತಿದ್ದೀರಲ್ಲ. ಮಾಡಿರೋ ಕೆಲ್ಸಕ್ಕೆ ಥ್ಯಾಂಕ್ಸ್ ಬೇರೆ. ಮೊದ್ಲು ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಮ್ಯಾಮ್, ಕರ್ಕೊಂಬರದ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿರ್ಬೇಕಲ್ವಾ? ಕಾಲ್ ಆದ್ರೂ ಮಾಡು. ಮ್ಯಾಮ್, ಅವತ್ ಮೊಬೈಲ್ ಕಿತ್ಕೊಂಡು ಎಲ್ಲಾದ್ರೂ ಹಾಳಾಗೋಗು ಅಂತ ಕಳಿಸ್ಬಿಟ್ಟೆ. ನೀನು ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಎಲ್ಲಾದ್ರಲ್ಲೂ ಓವರ್. ಇಷ್ಟು ಮಾಡು ಅಂದ್ರೆ ಇಷ್ಟು ಮಾಡ್ತೀಯ. ಈಗೆಲ್ಲರೂ ನಾನ ಸರಿ ಮಾಡ್ಬೇಕು. ಮ್ಯಾಮ್, ನಕ್ಷತ್ರ ಅದೇ ನಕ್ಷತ್ರ ಎಲ್ಲಿ? ಎಲ್ಲೂ ಕಾಣ್ತಿಲ್ಲ. ಅದೆಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಭೂಪತಿ ನೀವು ನನಗ್ ಮಾತಾಡೋದಕ್ಕೂ ಗ್ಯಾಪ್ ಕೊಡ್ದೇ ಇರೋ ತರ ಮೇಲ್ ಓಡ್ ಬಂದ್ರಲ್ಲ. ನಕ್ಷತ್ರ ಎಲ್ಲೂ ಹೋಗಿಲ್ಲ. ನಾನೇ ಅವಳನ್ನ ಮೆಡಿಕಲ್ ಸ್ಟೋರ್ ಕಳ್ಸಿದೀನಿ. ನೀವ್ ಕಳ್ಸಿದ್ರ? ಮತ್ ಅವಲೇ ಕೇಳ್ದಾಗ ಏನು ಹೇಳೇ ಇಲ್ವಲ್ಲ? ನೀವೆಲ್ಲ ನನಗ್ ಮಾತಾಡೋದಕ್ ಬಿಟ್ರಿ. ನಾನು ಆನ್ಸರ್ ಮಾಡಕ್ಕೂ ಮೊದಲನೇ ಓಡ್ ಬಂದ್ರಿ. ಶ್ವೇತಾ, ನಿಜ ಹೇಳ್ತೀರಲ್ವಾ? ನಿಮ್ಗೆ ಹೇಳೇ ಹೋಗಿದ್ದಾಳ್ತಾನೆ? ನಾನೇ ಕಳ್ಸಿರೋದು ಭೂಪತಿ.
ಯಾಕೆ ಕೇಳ್ತಿದ್ದೀರಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ಚೇಚೆ ಹಾಗಲ್ಲ, ಅದು ಕಾಣಿಸ್ತಿಲ್ಲ ಅಂತ ಹೇಳಿದ್ರಲ್ಲ, ನನಗೆ ಮೊನ್ನೆದೆಲ್ಲ ಜ್ಞಾಪಕ ಬಂದ್ಬಿಡ್ತು. ಸ್ವಲ್ಪ ಭಯ ಬಿದ್ಬಿಟ್ಟೆ. ಹೀಗೆ ಸ್ವಲ್ಪ ರಿಲೀಫ್ ಆಗಿದೆ. ಸರಿ, ಈಗ ಅವಳ ಬಗ್ಗೆ ಗೊತ್ತಾಯ್ತಲ್ವಾ? ನೀವೆಲ್ಲೋ ಹೊರಡ್ತಾ ಇದ್ರಲ್ಲ, ಹೊರಡಿ. ಹಾ ಹೌದು, ಬಟ್ ನಕ್ಷತ್ರ ಇದೆಯೇ ಚೆನ್ನಾಗಿರೋದು. ಅವಳಿಗೂ ಸಖಿ ಶೋ ಅಂದ್ರೆ ತುಂಬಾನೇ ಇಷ್ಟ. ಇಬ್ರು ಜೊತೆಲಿ ಕೂತ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿರೋದು. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಕರ್ಕೊಂಡು ಹೋದ್ರೆ ಆಯ್ತು. ಶ್ವೇತಾ, ಇವತ್ತು ಅಟ್ ಎನಿ ಕಾಸ್ಟ್ ಶೋ ಸ್ಟಾರ್ಟ್ ಆಗಲೇಬೇಕು. ಮತ್ತೆ ನಾಳೆ ನಾಡಿದ್ದು ಅಂತ ಹೋಗ್ತಿದ್ರೆ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಯಾ ಅತ್ತೆ, ಬರ್ತೀನಿ. ಗುಡ್ ನೈಟ್. ನಾನೇನೋ ದೊಡ್ಡ ಮನ್ಸು ಮಾಡಿ ನಿನ್ನನ್ನು ಉಳ್ಸೋಣ ಅನ್ಕೊಂಡ್ರು ನೀನೇ ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ. ಎಲ್ಲ ನಿನ್ನ ಕರ್ಮ ಅನ್ಭವಿಸು, ಹಾಳಾಗೋಗು. ಅಪ್ಪ 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 ನಿಮ್ಮ ಮಗಳು ತುಂಬ ಹೆದರ್ಕೊಂಡಿದ್ದಾರೆ. ಅವ್ರ ಸಮಾಧಾನಕ್ಕಾದರೂ ಒಂದ್ಸಲ ಚೆಕಪ್ ಮಾಡಿಸಿ. ನಾವು ಹೇಳೋ ಸತ್ಯದಿಂದ ಒಂದು 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಪುಟ. ಅದೇ ಆ ಸತ್ಯ ಹೇಳೋದ್ರಿಂದ ನಮಗೆ ಮಾತ್ರ ಒಳ್ಳೇದಾಗತ್ತೆ, ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರಿಗೆ ಕೆಟ್ಟದಾಗತ್ತೆ ಅಂದರೆ ಆ ಸತ್ಯಕ್ಕೆ ಬೆಲೆ ಇರೋದಿಲ್ಲ ಪುಟ. ಏನಮ್ಮ ಇಲ್ಲಿ ಕೂತಿದೀಯಾ? ಒಳಗೆ ಹೋಗು. ಪರವಾಗಿಲ್ಲ. ಏನಿಲ್ಲ, ಕತ್ಲಾಯ್ತು, ನಾನು ಬಾಗಿಲು ಹೇಳ್ಕೊಂಡು ಹೋಗ್ಬೇಕು. ಕೈ ಮುಗಿದು ಏನಾದರೂ ಬೇಡೋದಿದ್ರೆ ಬೇಡ್ಕೊಂಡು ಬಾ. ಏನ್ ಬೇಡ್ಲಿ, ಏನ್ ಕೇಳ್ಲಿ ಅಂತ ಯಾವ ಆಸೆನೂ ಉಳ್ದಿಲ್ಲ. ನಾನು ಇಲ್ಲೇ ಇರ್ತೀನಿ ಬಿಡಿ. ಇಲ್ಲಿಗೆ ಬರೋರೆಲ್ಲ ಇಷ್ಟುದ್ದ ಪಟ್ಟಿ ಮಾಡ್ಕೊಂಡು ಬಂದು ಆ ದೇವರಲ್ಲಿ ಡಿಮ್ಯಾಂಡ್ ಇಡ್ತಾರೆ. ನೀನು ನೋಡಿದ್ರೆ ಏನು ಆಸೆನೇ ಉಳಿದಿಲ್ಲ ಅಂತೀಯಲ್ಲ, ಈ ವಯಸ್ಸಿಗೆ ಈಗ ಕಷ್ಟ ನಷ್ಟ ಎಲ್ಲ ಇದ್ದಿದ್ದೆ, ಅಷ್ಟಕ್ಕೆ ಮನಸ್ಸು ಮುರ್ಕೊಂಡು ಎಲ್ಲ ಮುಗದೇ ಹೋಯ್ತು ಅನ್ನಂಗೆ ಇರಬಾರ್ದು, ತಿಳಿತಾ? ಹೌದು, ದೇವರ ದರ್ಶನ ಬೇಡ ಅನ್ನೋಳು ದೇವಸ್ಥಾನಕ್ಕೆ ಯಾಕೆ ಬಂದೆ? ಬೇರೆಲ್ಲೋಗ್ಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಬಂದೆ.